ಇತ್ತೀಚೆಗೆ ಗಾಜಾ ಪ್ರದೇಶದ ಶಾಂತಿ ಮತ್ತು ಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆ ಒಂದು ಕಂಡುಬಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರೂಪಿಸುತ್ತಿರುವ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ಪಾಕಿಸ್ತಾನವನ್ನು ಆಹ್ವಾನಿಸಲಾಗಿದೆ ಎಂದು ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ದೃಢಪಡಿಸಿದೆ. ಈ ಆಹ್ವಾನವು ಗಾಜಾ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಹುಡುಕುವ ಜಾಗತಿಕ ಪ್ರಯತ್ನಗಳಲ್ಲಿ ಪಾಕಿಸ್ತಾನದ ಪಾತ್ರವನ್ನು ಮತ್ತಷ್ಟು ಪ್ರಾಮುಖ್ಯತೆಯಿಂದ ಮುನ್ನೆಲೆಗೆ ತರುತ್ತಿದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರ ತಾಹಿರ್ ಅಂದ್ರಾಬಿ ಅವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಈ ಆಹ್ವಾನ ನೇರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಬಂದಿದೆ ಎಂದು ಸ್ಪಷ್ಟಪಡಿಸಿದರು. ಗಾಜಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮುಂದಾಳತ್ವದಲ್ಲಿ ಪಾಕಿಸ್ತಾನ ಮುಂದುವರೆದು ಸಕ್ರಿಯವಾಗಿ ಭಾಗವಹಿಸಲಿದೆ ಎಂದು ಅವರು ತಿಳಿಸಿದರು. ಜೊತೆಗೆ ಪ್ಯಾಲೆಸ್ತೈನ್ ಸಮಸ್ಯೆಗೆ ಶಾಶ್ವತ ಮತ್ತು ನ್ಯಾಯಸಮ್ಮತ ಪರಿಹಾರವನ್ನ ಯುನೈಟೆಡ್ ನೇಷನ್ಸ್ ನಿರ್ಣಯಗಳ ಆಧಾರದಲ್ಲಿ ಸಾಧಿಸುವುದೇ ಪಾಕಿಸ್ತಾನದ ಸ್ಥಿರ ನಿಲುವು ಎಂಬುದನ್ನು ಪುನರ್ ಉಚ್ಚರಿಸಿದರು. ಈ ಆಹ್ವಾನವು ಟ್ರಂಪ್ ಅವರ ಗಾಜಾ ಸಂಬಂಧಿತ ವಿಶಾಲ ಶಾಂತಿ ಯೋಜನೆಯ ಭಾಗವಾಗಿ ಬಂದಿದೆ. ಅಮೆರಿಕ ಸರ್ಕಾರ ಇತ್ತೀಚೆಗೆ ಗಾಜಾ ಬೋರ್ಡ್ ಆಫ್ ಪೀಸ್ ಅನ್ನು ಅಧಿಕೃತಗೊಳಿಸಿದ್ದು, ಇದು ಟ್ರಂಪ್ ಅವರು ಪ್ರಕಟಿಸಿರುವ 20 ಅಂಶಗಳ ಶಾಂತಿ ಯೋಜನೆಯ 20 ಪಾಯಿಂಟ್ ಪೀಸ್ ಪ್ಲಾನ್ ಎರಡನೇ ಹಂತದ ಜೊತೆಗೆ ಅನಾವರಣಗೊಂಡಿದೆ. ಯೋಜನೆಯ ಉದ್ದೇಶ ಗಾಜಾದಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ, ಭದ್ರತೆ, ಮಾನವೀಯ ನೆರವು ಮತ್ತು ಆರ್ಥಿಕ ಪುನರ್ ನಿರ್ಮಾಣವನ್ನ ಸಮಗ್ರವಾಗಿ ನಿರ್ವಹಿಸುವುದಾಗಿದೆ. ಬೋರ್ಡ್ ಆಫ್ ಪೀಸ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವತಃ ಅಧ್ಯಕ್ಷರಾಗಿದ್ದು, ವಿವಿಧ ಕ್ಷೇತ್ರಗಳ ಪ್ರಮುಖ ಅಂತಾರಾಷ್ಟ್ರೀಯ ನಾಯಕರು ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಈ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಅಮೆರಿಕದ ರಾಜಕಾರಣಿಯಾಗಿರುವ ಮಾರ್ಕೋ ರುಬಿಯೋ, ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ ಟೋನಿ ಬ್ಲಾರ್, ಮಧ್ಯಪೂರ್ವ ವಿಶೇಷ ದೂತ ಸ್ಟೀವ್ ವಿಟ್ಕಾಫ್, ವಿಶ್ವ ಬ್ಯಾಂಕ್ ಅಧ್ಯಕ್ಷ ಅಜಯ್ ಭಾಂಗಾ, ಟ್ರಂಪ್ ಅವರ ಅಳಿಯ ಜಾರೇದ್ ಕುಶ್ನೀರ್ ಮತ್ತು ಹೂಡಿಕೆದಾರರಾಗಿ ಮಾರ್ಕ್ ರೋವನ್ ಮತ್ತು ಉದ್ಯಮಿ ರಾಬರ್ಟ್ ಗಾರ್ಬ್ಲಿ. ಈ ಮಂಡಳಿ ಗಾಜಾದ ಆಡಳಿತ, ಪುನರ್ ನಿರ್ಮಾಣ, ಹೂಡಿಕೆ ಮತ್ತು ಹಣಕಾಸು ಸಂಗ್ರಹಣೆ ಅಂದ್ರೆ ಕ್ಯಾಪಿಟಲ್ ಮೊಬಿಲೈಸೇಷನ್ ವಿಷಯವನ್ನ ಮೇಲ್ವಿಚಾರಣೆ ಮಾಡಲಾಗಿದೆ. ಶಾಂತಿ ಯೋಜನೆಯ ಎರಡನೇ ಹಂತದಲ್ಲಿ ಮತ್ತೊಂದು ಪ್ರಮುಖ ಕ್ರಮವಾಗಿ ನ್ಯಾಷನಲ್ ಕಮಿಟಿ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಈ ಸಮಿತಿ ಪ್ಯಾಲೆಸ್ತೈನ್ನ ನಾಯಕ ಅಲಿ ಶಹತ್ ನೇತೃತ್ವದಲ್ಲಿ ವಹಿಸಲಾಗಿದೆ. ಗಾಜಾದ ಆಡಳಿತ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ನಿರ್ವಹಿಸಿ ನಾಗರಿಕ ಸೇವೆಗಳು ಸರಗವಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಈ ಸಮಿತಿಯ ಪ್ರಮುಖ ಜವಾಬ್ದಾರಿಯಾಗಿದೆ. ಭದ್ರತೆ ಮತ್ತು ಮಾನವೀಯ ನೆರವಿನ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆದ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಕಮಾಂಡರ್ ಆಗಿ ಮೇಜರ್ ಜನರಲ್ ಜಸ್ಪರ್ ಜಫೇರ್ಸ್ ಅವರನ್ನ ನೇಮಕ ಮಾಡಲಾಗಿದೆ. ಗಾಜಾದಲ್ಲಿ ಭದ್ರತೆ ಕಾಪಾಡುವುದು, ಸಂಘರ್ಷ ಪುನರ್ ನಿರ್ಮಾಣವಾಗದಂತೆ ತಡೆಯುವುದು ಮತ್ತು ಮಾನವೀಯ ನೆರವು ನಿರಂತರವಾಗಿ ತಲುಪುವಂತೆ ಮಾಡುವುದು ಅವರ ಪ್ರಮುಖ ಕರ್ತವ್ಯವಾಗಿದೆ. ಒಟ್ಟಾರೆ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ಪಾಕಿಸ್ತಾನಕ್ಕೆ ಬಂದ ಆಹ್ವಾನವು ದಕ್ಷಿಣ ಏಷ್ಯಾದ ಈ ದೇಶದ ರಾಜತಾಂತ್ರಿಕ ಪ್ರಭಾವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸುತ್ತಿದೆ. ಪಾಕಿಸ್ತಾನ ಇನ್ನು ಇತಿಹಾಸಾತ್ಮಕ ಪ್ಯಾಲೆಸ್ತೈನ್ ಪರ ನಿಲುವನ್ನ ಮುಂದುವರಿಸುತ್ತಾ ಶಾಂತಿ ಸ್ಥಾಪನೆಗೆ ಸಹಕಾರ ನೀಡಲು ಸಿದ್ಧವಾಗಿದೆಯಾ? ಗಾಜಾದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿ ಆದ ನಂತರ ನೋಡಬೇಕಾಗಿದೆ.